ಹರೇ ರಾಮ. ಹರಿಯುವುದು ನೀರಿನ ಧರ್ಮ, ಉರಿಯುವುದು ಬೆಂಕಿಯ ಧರ್ಮ, ಬೀಸುವುದು ಗಾಳಿಯ ಧರ್ಮ, ಹಾಗೆ ಧರಿಸುವುದು ಧರಣಿಯ ಧರ್ಮ. ಇದು ಪ್ರಕೃತಿ. ಇದಕ್ಕೆ ವ್ಯತಿರಿಕ್ತವಾದ ನಡೆ ವಿಕೃತಿ, ಅಧರ್ಮ. ಹರಿಯಬೇಕಾದ ನೀರನ್ನು ನಿಲ್ಲಿಸಿದರೆ, ಬೀಸಬೇಕಾದ ಗಾಳಿಯನ್ನು ಬೀಸದಂತೆ ಮಾಡಿದರೆ ಅದು ಅಧರ್ಮ ಎಂಬುದಾಗಿ ಕರೆಸಿಕೊಳ್ತದೆ, ವಿಕೃತಿ ಎಂಬುದಾಗಿ ಕರೆಸಿಕೊಳ್ತದೆ. ಈ ವಿಕೃತಿಗೆ, ಅಧರ್ಮಕ್ಕೆ ಅನಿಷ್ಟವೇ ಫಲ, ಅನಾಹುತವೇ ಫಲ. ನದಿಗಳಂತೂ ಅವುಗಳಿಗೆ ಹರಿವೇ ತುಂಬ ಮುಖ್ಯ. ನದಿ ವೇಗೇನ ಶುದ್ಧತಿ. ನದಿ ತನ್ನನ್ನು ತಾನು ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಎಷ್ಟೋ ದೋಷಗಳು ಬಂದು ಸೇರ್ತಾವಲ್ಲ ನದಿಗೆ, ಅದು ವೇಗದಿಂದಾಗಿ, ಅಂದರೆ ಹರಿವೆಯಿಂದಾಗಿ ಅಂತ. ನೀವು ಹರಿವೆಯನ್ನು ನಿಲ್ಲಿಸಿದರೆ ನದಿ ತನ್ನ ತನವನ್ನು ಕಳ್ಕೊಳ್ತದೆ, ನದಿ ನದಿಯಾಗಿ ಉಳಿಯೋದಿಲ್ಲ ಅಂತ. ಪ್ರಕೃತಿ ತನ್ನ ಒಂದೊಂದು ಅಂಗವನ್ನು ಸೃಷ್ಟಿ ಮಾಡುವಾಗಲೂ ಕೂಡ ಅದರ ಹಿಂದೆ ಬಹಳ ದೊಡ್ಡ ಮೇಧೆಯನ್ನು ಬೆಳೆಸಿದೆ. ಅದು ನಮ್ಮ ಕಲ್ಪನೆಗೆ ಮೀರಿದ್ದು, ನಮ್ಮ ಊಹೆಗೆ ಮೀರಿದ್ದು. ಅದಕ್ಕಿಂತ ದೊಡ್ಡ ಮೇಧೆ ನಮ್ಮದು ಅಂತ ಯಾರಾದರೂ ಭಾವಿಸಿದರೆ ಅವರಿಗಿಂತ ಮೂರ್ಖರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಬೇಡ್ತಿ, ವರದಾ, ಅಘನಾಶಿನಿ, ವೇದಾವತಿ ಈ ಮೊದಲಾದ ನದಿಗಳನ್ನು ಜೋಡಿಸುವಂಥದ್ದು, ಆ ನೀರನ್ನು ಬೇರೆಲ್ಲಿಗೂ ಒಯ್ಯುವಂಥದ್ದು, ಈ ಪ್ರಕ್ರಿಯೆಯನ್ನು ನಾವು ವಿರೋಧಿಸ್ತೇವೆ. ಈ ಕುರಿತಾಗಿ ಶಿರಸಿಯಲ್ಲಿ ನಡೆದಿರುವ ಸಭೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆ ಮಠದ ಎಲ್ಲ ಶಿಷ್ಯರ, ಭಕ್ತರ ಪರಿಪೂರ್ಣವಾಗಿರುವಂಥ ಬೆಂಬಲ ಇದೆ. ಇಲ್ಲಿ ಮಾತ್ರ ಅಂತಲ್ಲ, ಎಲ್ಲಿಯಾದರೂ ಕೂಡ ನದಿಯ ಹರಿವಿಗೆ ತಡೆ ಒಡ್ಡಿದರೆ, ನದಿಯನ್ನು ಎಲ್ಲೋ ಹರಿಯುವ ನದಿಯನ್ನು ಎಲ್ಲಿಗೋ ತಿರುಗಿಸಿದರೆ ಅದು ನಮ್ಮ ವಿರೋಧಕ್ಕೆ ಖಂಡಿತವಾಗಿ ಕೂಡ ಪಾತ್ರ. ಮತ್ತು ಒಂದು ಪ್ರದೇಶದ ಜನರನ್ನು ಸಂಕಷ್ಟಕ್ಕೆ ದೂಡಿ ಮತ್ತೊಂದು ಪ್ರದೇಶದ ಜನರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಇದೆಯಲ್ಲ, ಅದು ನ್ಯಾಯ ಅಲ್ಲ, ಅದು ಸರಿಯಲ್ಲ. ಅದು ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು, ಜನರ ಧ್ವನಿಗೆ ಬೆಲೆ ಕೊಡಬೇಕು, ಮತ್ತು ಆ ಪರಿಸರದವರು ಏನು ಹೇಳ್ತಾರೆ ಅನ್ನೋದಕ್ಕೆ ಮಹತ್ವ ಕೊಡಬೇಕು. ಮಾತ್ರ ಅಲ್ಲ, ಒಟ್ಟಾರೆ ಪರಿಸರ ಬಲ್ಲವರು, ಪ್ರಕೃತಿಯನ್ನು ಬಲ್ಲವರು ಏನು ಹೇಳ್ತಾರೆ ಅದಕ್ಕೆ ಬೆಲೆ ಕೊಡಬೇಕು. ಕೊನೆ ಪಕ್ಷ ಯಾವುದಲ್ದಿದ್ರೂ ಪ್ರಕೃತಿ ಏನಿದೆಯೋ, ಹೇಗಿದೆಯೋ ಅದರ ಪಾಡಿಗೆ ಅದನ್ನು ಬಿಡುವುದಕ್ಕೆ ಮನಸ್ಸು ಮಾಡಬೇಕು. ಅದೇ ಈಗ ಒಂದು ರಾಜಸತ್ತೆ ಅಥವಾ ಒಂದು ಸರ್ಕಾರ ಮಾಡಬೇಕಾದ ಕಾರ್ಯ ಅಂದರೆ ಪ್ರಕೃತಿಯನ್ನು ಪ್ರಕೃತಿಯಾಗಿ ಇಡುವಂಥದ್ದು, ಪ್ರಜೆಗಳನ್ನು ಸಹಜವಾಗಿ ಸುಖವಾಗಿಡುವಂತೆ ನೋಡಿಕೊಳ್ಳುವಂಥದ್ದು, ಇದು ಕರ್ತವ್ಯ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ನದಿ ಜೋಡಣೆ ಮತ್ತು ಎಲ್ಲಿಂದ ಎಲ್ಲಿಗೂ ಅದನ್ನು ಒಯ್ಯುವಂಥ ಈ ಒಂದು ಯೋಜನೆಯನ್ನು ಕೈಬಿಟ್ಟು ಅದರ ಬದಲಾಗಿ ಅಲ್ಲಲ್ಲಿ ಅವರಿಗೆ ಏನು ಮಾಡಬಹುದೋ ಅಂಥ ಯೋಜನೆಗೆ ಮನಸ್ಸು ಮಾಡಬೇಕು. ನಮ್ಮ ತೀವ್ರ ಆಗ್ರಹ ಇದು. ನಮ್ಮದು ಮಾತ್ರ ಅಲ್ಲ, ಬಹುದೊಡ್ಡ ಸಂಖ್ಯೆಯ ಆ ಪರಿಸರದ ಎಲ್ಲ ಜನರ ಆಗ್ರಹ. ಜನರಿಂದ ಸರ್ಕಾರ, ಜನರಿಗಾಗಿ ಸರ್ಕಾರ, ಮತ್ತು ಜನರೇ ಸರ್ಕಾರಕ್ಕೆ ದೇವರು. ಆ ದೇವರನ್ನು ಸರ್ಕಾರ ಕೋಪಗೊಳಿಸೋ ಕೆಲಸವನ್ನು ಮಾಡಬಾರ್ದು. ಆ ದೇವರನ್ನು ಸರ್ಕಾರ ಜನತಾ ಜನಾರ್ದನನ್ನು ಸುಪ್ರಸನ್ನವಾಗಿ ಇಡಬೇಕು ಎಂಬುದಾಗಿ ಈ ಸಮಯದಲ್ಲಿ ಆಗ್ರಹ ಮಾಡ್ತೇವೆ. ಪ್ರಕೃತಿ ಪ್ರಕೃತಿಯಾಗಿ ಉಳಿಯಲಿ, ವಿಕೃತಿಯಾಗದಿರಲಿ. ಹರೇ ರಾಮ.